ಈ ಹಣ್ಣು ಯಾವುದು ಅಂತ ಗೊತ್ತಾ ನಿಮಗೆ? ಇದನ್ನು ಬೇಲದ ಹಣ್ಣು ಅಂತ ಹೇಳ್ತಾರೆ. ಈ ಹಣ್ಣನ್ನು ತಿಂದೋರಿಗೆ ಮಾತ್ರ ಗೊತ್ತು ಇದ್ರದ್ದು ಟೇಸ್ಟ್ ಹೇಗಿರುತ್ತೆ ಅಂತ. ಇದನ್ನು ತುಂಬ ರೀತಿಯಾಗಿ ತಿನ್ಬೋದು, ಪಾನಕ ಮಾಡ್ಕೋಬೋದು, ಜ್ಯೂಸು ಮಾಡ್ಕೋಬೋದು. ಆದರೆ ಇದನ್ನು ಬಿಟ್ಟು ಬೇರೆ ರೀತಿಯಾಗಿ ಹೇಗೆ ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಐರನ್ನಿನ ಅಂಶ ತುಂಬಾ ಇದೆ. ಇದು ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ. ಹಾಗೆ ರಕ್ತಹೀನತೆ ಕೊರತೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ಹಾಗೆ ನಮ್ಮ ಕಣ್ಣು, ಹಾಗೆ ನಮ್ಮ ಸ್ಕಿನ್ನು, ಹಾಗೆ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಬೇಲದ ಹಣ್ಣನ್ನು ಸೇವಿಸೋದ್ರಿಂದ ನಮ್ಮ ಕರುಳು ಶುದ್ಧಿಯಾಗುತ್ತೆ. ಹಾಗೆ ಮೂತ್ರಪಿಂಡದ ಸಮಸ್ಯೆ ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ. ಹಾಗೆ ಉಸಿರಾಟದ ಸಮಸ್ಯೆ ಅಂದರೆ ಈ ಅಸ್ತಮ, ಕೆಮ್ಮು, ನೆಗಡಿ ಈ ಥರ ಏನಾದರೂ ಇದ್ದರೆ ಅದನ್ನು ಸಹ ನಿವಾರಣೆ ಆಗುತ್ತೆ. ಮಧುಮೇಹಿಗಳು ಸಹ ಈ ಹಣ್ಣನ್ನು ತಿನ್ಬೋದು. ಹಾಗೆ ಇದನ್ನು ಶಿವರಾತ್ರಿ ದಿನ ಶಿವನಿಗೆ ಈ ಹಣ್ಣನ್ನು ಅರ್ಪಿಸುತ್ತಾರೆ. ಶಿವನಿಗೆ ಈ ಹಣ್ಣು ಅಂದರೆ ತುಂಬಾ ಇಷ್ಟ. ಇದರಲ್ಲಿ ತುಂಬಾ ಪೋಷಕಾಂಶಗಳು, ಜೀವಸತ್ವಗಳು ಇದೆ. ಎಲ್ಲಾದರೂ ಈ ಹಣ್ಣು ಸಿಕ್ಕರೆ ಇದನ್ನು ಮಿಸ್ ಮಾಡ್ಕೊಳ್ದೆ ಈ ಥರ ನಾನು ಮಾಡ್ತಿದ್ದೀನಲ್ಲ, ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಬಿದ್ದಿರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ.